ಆಗಸ್ಟ್ 17 ಶನಿವಾರದ ಸಂಚಿಕೆಯಲ್ಲಿ ನೀನು ಆ ದಿನ ಇವಳು ಯಾರು ವೇದ ಅವರು, ಅಮ್ಮ ನನಗೆ ನೆನಪಿಲ್ಲದೆ ಬದುಕೋಕೆ ಸಾಧ್ಯನೇ ಇಲ್ಲಮ್ಮ, ತಾಳಿ ಕಟ್ಟೋದ ಮೇಲೆ ಪ್ರೀತಿ ಇಲ್ಲ, ನಾ ಏನು ಮಾಡಲಮ್ಮ, ನನಗೆ ಆಕ್ಸಿಡೆಂಟ್ ಆದಾಗಲೇ ನಾನು ಸತ್ತೋಗ್ಬಿಡ್ಬೇಕಿತ್ತಮ್ಮ ಅಂತ ಅಂದಾಗ ಜಯಮ್ಮ ಅವರು ಅವ್ರ ಮೇಲೆ ಅವರು ಬಾಯಿ ಮೇಲೆ ಕೈ ಇಟ್ಟು ಆ ಥರ ಹೇಳಬೇಡ್ದಮ್ಮ ಬಿಡ್ತು ಅನ್ನುವಂಥ ಜಯಮ್ಮ ಅವರು ಹೇಳ್ತಾರೆ. ಇಲ್ಲ ಅಮ್ಮ ನನಗೆ ಬದುಕೋಕೆ ಆಗ್ತಾ ಇಲ್ಲಮ್ಮ ಅಂತ ಹತ್ಕೊಂತ ವೇದ ಅವರು ಹೇಳ್ತಾ ಇರ್ತಾರೆ. ಆದರೆ ಇಂದಿನ ಸಂಚಿಕೆಯಲ್ಲಿ ಏನಾಗಿದೆ ಅಂದರೆ ಎಲ್ಲರೂ ತಿಂಡಿ ತಿಂತಾ ಇರ್ತಾರೆ. ತಿಂಡಿ ತಿನ್ನುವಾಗ ತಿಂಡಿ ಹಾಕ್ಕೊಡ್ತಾರೆ. ಡ್ರೈವರ್ ವಿಕ್ರಮ್ ನೀನು ಬಂದು ಕೂತ್ಕೋ ಅಂತ ಹೇಳ್ತಾರೆ. ಆಗ ವಿಕ್ರಮ್ ಅವರು ಅಲ್ಲಿ ಕೂತ್ಕೊತಾರೆ. ಜಯಮ್ಮ ಹೋಗಿ ಅವ್ರಿಗೆ ಯಾರಿಗೂ ಗೊತ್ತಿಲ್ದಂಗೆ ಹೋಗಿ ಒಂದು ತುತ್ತನ್ನು ತಿನ್ನಿಸ್ತಾರೆ. ನಂತರ ಹೋಗಿ ತಟ್ಟೆನ ಕೊಟ್ಟು ಬರ್ತಾರೆ. ಅವಾಗ ಅಜ್ಜಿ ಹೇಳ್ತಾರೆ, ಈ ತಿಂಡಿ ಯಾವ ಥರ ಮಾಡಿದ್ದೆ ನೀನು, ಚೂರು ಸರಿಯಾಗೇ ಇಲ್ಲ ಅಂತ ಹೇಳ್ತಾರೆ. ಪ್ರೀತಮ್ ಹೇಳ್ದಂಗೆ ಕರೆಕ್ಟು, ಪ್ರೀತಮ್ ಹೇಳಿದ್ದು ತಿಂಡಿ ಸ್ವಲ್ಪನೂ ಸರಿ ಇಲ್ಲ ಅಂತ ಅಜ್ಜಿಯವ್ರು ಹೇಳ್ತಾರೆ. ನೋಡು, ನಾಳೆಯಿಂದ ನೀನು ತಿಂಡಿ ಮಾಡೋಕ್ಕೆ ಹೋಗಬೇಡ, ತಿಂಡಿ ಮಾಡೋದಕ್ಕೆ ಭಟ್ರನ್ನ ಕರೆಸ್ತೀನಿ, ಭಟ್ರು ಬಂದು ಮಾಡಿದ್ರೆ ಮಾತ್ರ ನಾನು ತಿಂಡಿ ತಿಂತೀನಿ ಅಂತ ಅಜ್ಜಿಯವರು ಹೇಳ್ತಾರೆ. ಅರೆ ತಿಂಡಿ ಚೆನ್ನಾಗಿದೆಯಲ್ಲ, ಅಜ್ಜಿ ಯಾಕೆ ಈ ಥರ ಹೇಳ್ತಾ ಇದ್ದಾರೆ ಅಂತ ಪ್ರೀತಮ್ ಅವರು ಅಂದ್ಕೊಳ್ತಾ ಇದ್ದಾರೆ. ವೇದ ಅವರು ತಿಂಡಿ ತಿಂತಾ ಇದ್ದಾರೆ. ಅವರು ವೇದ ಅವ್ರಿಗೆ ಚಲೋ ಆಗಿದೆ ಅಮ್ಮ, ನಾಳೆ ನೀನು ಮಧ್ಯಾಹ್ನಕ್ಕೆ ಊಟಕ್ಕೆ ಟೊಮೆಟೊ ಸಾರು ಆಮೇಲೆ ಮೊಳಕೆ ಕಾಳು ಪಲ್ಯ ಮಾಡು ಅಂತ ಹೇಳಿರ್ತಾರೆ. ಹೇಗೆ ತಿಂತಿರೋ ಏನೋ, ಇದನ್ನು ತಿನ್ನೋಕೆ ನನ್ನಂತಲೂ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಅಜ್ಜಿ ನೋಡಿ ಏನು ಆಗಿದೆ ಹೇಳಿ, ನಾನು ಅದನ್ನ ಸರಿ ಮಾಡಿಕೊಡ್ತೀನಿ ಅಂತ ಜಯಮ್ಮ ಹೇಳ್ತಾರೆ. ಆಗ ನೀ ಸರಿ ಮಾಡಿಕೊಡುತ್ತಾನ ಅಂದರೆ ನನಗೆ ಆಯಸ್ಸೆ ಮುಗ್ದಿರುತ್ತೆ ಅಂತ ಅಜ್ಜಿಯವರು ಸಿಟ್ಟಿಂದ ಹೇಳ್ತಾರೆ. ಸಿಟ್ಟಿಂದ ಹೇಳಿದಾಗ ಜಯಮ್ಮ ಅವರು ಅಲ್ಲಿಂದ ಹೊರಟೋಗ್ತಾರೆ. ಅಜ್ಜಿ ಜಯಮ್ಮನಿಗೆ ಬೈಯೋದಕ್ಕೆ ವಿಕ್ರಮ್ ಅವರಿಗೆ ತಡ್ಕೊಳ್ಳೋಕ್ಕೆ ಆಗಲಿಲ್ಲ. ಅಲ್ಲಿ ಕೈ ತೊಳ್ಕೊಂಡು ಹಾಗೆ ಹೊರಟೋಗ್ಬಿಡ್ತಾರೆ. ಇದನ್ನೇ ನೆಪ ಮಾಡಿಕೊಂಡು ಪ್ರೀತಮ್ ಅವರು ಮನಸ್ಸಲ್ಲಿ ಅಂದ್ಕೊಳ್ತಾರೆ, ಇದನ್ನೇ ಐಡಿಯಾ ಮಾಡಿ ಈ ಮುದುಕಿನ ಹೇಗಾದರೂ ಮನೆಯಿಂದ ಓಡಿಸ್ಬೇಕಲ್ಲ ನಾನು ಅಂತ ಹೇಳ್ತಾರೆ. ಆಗ ವೇದಾಗೆ ಈ ಥರ ಹೇಳಿದ್ರೆ, ನೋಡು ನಮ್ಮ ಅಜ್ಜಿಯಿಂದ ನಿಮ್ಮ ಅಮ್ಮನಿಗೆ ಅಷ್ಟೊಂದು ಅವಮಾನ ಆಯಿತು, ನೀವೊಂದು ಮಾತು ಹೇಳು, ಈ ಅಜ್ಜಿನ ಕಳಿಸ್ಬಿಡ್ತೀನಿ ಅಂತ ಪ್ರೀತಮ್ ಅವರು ವೇದಾಗೆ ಹೇಳ್ತಾರೆ. ವಿಕ್ರಮ್ ಅವರು ಜಯಮ್ಮನ ಹತ್ರ ಬರ್ತಾರೆ. ಬಂದಾಗ ನೀ ಯಾಕೋ ತಿಂಡಿ ಹಾಗೆ ಬಂದೆ ಹೊರಗೆ ಅಂತ ಹೇಳ್ತಾರೆ. ಜಯಮ್ಮ ಅವರು ಕಣ್ಣೀರು ಹಾಕ್ತಾ ಇರ್ತಾರೆ. ಅಮ್ಮ ನೀ ಯಾಕಮ್ಮ ಇಲ್ಲಿದ್ಯಾ, ನೀನು ಇಲ್ಲಿ ಬೇಡಮ್ಮ, ನೀವು ಹೋಗು ಮನೆಗೆ ಅಂತ ವಿಕ್ರಮ್ ಅವರು ಹೇಳ್ತಾರೆ. ಏನೋ ಹೇಳ್ತೀಯ ನೀನು, ನಾನು ನನ್ನ ಸೊಸೆ ಜೊತೆ ಇದ್ದೀನಿ ಅಂತ ಜಯಮ್ಮ ಅವರು ಹೇಳ್ತಾರೆ. ಅಮ್ಮ ಇಷ್ಟೊಂದು ಅವಮಾನ ಅಂತ ಯಾಕಮ್ಮ ಅಂತ ವಿಕ್ರಮ್ ಅವರು ಹೇಳ್ತಾರೆ. ಅಲ್ಲಿಗೆ ಅಜ್ಜಿ ಬರ್ತಾರೆ. ಅಜ್ಜಿ ಬಂದಾಗ ಹೇಳ್ತಾರೆ, ಜಯ ದಯವಿಟ್ಟು ನಾನು ಕ್ಷಮಿಸ್ಬಿಡಮ್ಮ, ತಿಂಡಿ ತುಂಬ ಚೆನ್ನಾಗಿತ್ತು. ನಾ ಯಾಕೆ ಹೇಳಿದೆ ಅಂತಂದರೆ ಭಟ್ರನ್ನ ಕರೆಸ್ಬೇಕು ಅಂತ ಹೇಳಿದ್ದು. ಭಟ್ರು ಯಾರು ಅಂತ ಅಂದರೆ ಜಯಮ್ಮನ ಯಜಮಾನರು ಮತ್ತು ಜಯಮ್ಮನ ಮಗ ವಿಷ್ಣು ಮತ್ತು ಜಗನ್ನಾಥ್ ಅವ್ರನ್ನ ಕರೆಸಿದ್ದಾರೆ. ಯಾಕೆ ಕರೆಸಿದ್ದಾರೆ ಅಂತ ಅವರೇ ಹೇಳ್ತಾರೆ. ಅಜ್ಜಿ ನೋಡು, ನಿನ್ನೆ ನೀ ಮಾತಾಡ್ತಾ ಇರೋದು ಕೇಳಿಸ್ಕೊಂಡೆ ಅಂತ ಹೇಳ್ತಾರೆ. ಜಯಮ್ಮನಿಗೆ ಫೋನಲ್ಲಿ ಮಾತಾಡಿದ್ದು ನಾನು ಕೇಳಿಸ್ಕೊಂಡೆ ಅಂತ ಹೇಳ್ತಾರೆ. ಅಯ್ಯೋ ಬನ್ನಿ ಒಳಗೆ ಬನ್ನಿ ಅಂತ ಕರ್ಕೊಂಡು ಹೋಗ್ತಾರೆ. ಜಗನ್ನಾಥ್ ಅವ್ರನ್ನ ಭಟ್ರನ್ನ ಪರಿಚಯ ಮಾಡಿಕೊಟ್ರು. ವಿಷ್ಣುಗೆ ಅಂದರೆ ಮಾತಾಡೋಕ್ಕೆ ಬರಲ್ಲ ಅಂತ ಪರಿಚಯ ಮಾಡಿಕೊಡ್ತಾರೆ. ಆದರೆ ಎಲ್ಲರಿಗೂ ಗೊತ್ತು ಇವರು ಜಯಮ್ಮನ ಯಜಮಾನರು, ಜಯಮ್ಮನ ಮಗ ಅಂತ. ಹಾಗೆ ಒಳಗಡೆ ಕರ್ಕೊಂಡು ಹೋಗ್ತಾರೆ. ವೇದನೂ ಬರ್ತಾರೆ. ವೇದಾಗೆ ಇಂಟ್ರೊಡ್ಯೂಸ್ ಮಾಡಿಕೊಡ್ಬೇಕಲ್ಲ ಇವ್ರನ್ನೆಲ್ಲ. ಅಯ್ಯೋ ನೀವ್ಯಾಕೆ ಬಂದ್ರಿ ಇಲ್ಲಿಗೆ ಅಂತ ಜಯಮ್ಮ ಅವರು ಜಗನ್ನಾಥ್ ಅವರಿಗೆ ಕೇಳ್ತಾರೆ. ಎಲ್ಲ ಅಜ್ಜಿ ಪ್ಲ್ಯಾನ್ ಕಣೆ ಅಂತ ಹೇಳ್ತಾರೆ. ಆಗ ಜಗನ್ನಾಥ್ ಅವರು ವಿಕ್ರಮ್ಗೆ ಹೇಳ್ತಾರೆ, ನೋಡು ನಾನು ಈಗ ನಿನ್ನನ್ನು ಕ್ಷಮಿಸಿದ್ದೀನಿ, ನೀನೇ ನನ್ನ ಮಗ ಅಂತ ಅವರು ಖುಷಿಯಿಂದ ಹೇಳ್ತಾರೆ. ಈ ಥರ ಪರಿಸ್ಥಿತಿಯಲ್ಲೂ ನೀನು ತಾಳ್ಮೆಯಿಂದ ಇದೆಯಾ ಅಂದರೆ ಗ್ರೇಟ್ ಅಂತ ಜಗನ್ನಾಥ್ ಅವರು ಹೇಳ್ತಾರೆ. ಆಗ ಥ್ಯಾಂಕ್ಸ್ ಅಪ್ಪ ಅಂತ ಹೇಳಿ ಅಪ್ಪನ ವಿಕ್ರಮ್ ಅವರು ತಪ್ಕೊತಾರೆ. ಅವರೆಲ್ಲ ಇದ್ದಾಗ ಅಲ್ಲೇ ಪ್ರೀತಮ್ ಬರ್ತಾನೆ. ಏನು ನಾಟಕ ಮಾಡ್ತಾ ಇದ್ದೀರಾ ನೀವು ಅಂತ ಹೇಳ್ತಾರೆ. ನೋಡು, ನಾನೇ ಈಗಲೇ ಹೋಗಿ ಎಲ್ಲ ಸತ್ಯನ ಹೇಳ್ಬಿಡ್ತೀನಿ ವೇದಾಗೆ ಅಂತ ಹೇಳ್ತಾನೆ. ಏನು ಹೇಳ್ತಾ ಇದೆಯಾ ನೀನು ಅಂತ ವಿಕ್ರಮ್ ಅವರು ಏರು ಧ್ವನಿಯಲ್ಲಿ ಮಾತಾಡ್ತಾರೆ. ಒಂದು ವೇಳೆ ಏನಾದರೂ ಹೆಚ್ಚು ಕಡಿಮೆ ಆಗಬೇಕು, ದೇವರಲ್ಲ ವೇದ ಹೇಳಿದ್ರು ನಾನು ಸುಮ್ಮನೆ ಇರಲ್ಲ ಅಂತ ವಿಕ್ರಮ್ ಅವರು ಹೇಳ್ತಾರೆ. ಆಗ ಪ್ರೀತಮ್ಮು ಗೋಡೆಗೆ ಕೈ ಹಿಡ್ಕೊಂಡು ಅಲ್ಲೇ ಸುಮ್ಮನೆ ನಿಂತ್ಕೊಳ್ತಾನೆ. ವೇದ ಅವರು ಮಂಚದ ಮೇಲೆ ಕೂತ್ಕೊಂಡು ಗೆಜ್ಜೆಯನ್ನು ನೋಡ್ತಾ ಇರ್ತಾರೆ. ವಿಕ್ರಮ್ ಅವರು ಕಿಟಕಿಯಿಂದ ಅವ್ರನ್ನ ನೋಡ್ತಾ ಇರ್ತಾರೆ. ನೆನಪು ಮಾಡ್ಕೊಳ್ತಾ ಇರ್ತಾರೆ ಮೊದಲು ಗೆಜ್ಜೆ ಕೊಡಿಸಿದ್ದು. ಆದರೆ ವೇದ ನೋಡ್ತಾ ಇದ್ದಾಗ, ಅರೆ ಒಂದೇ ಗೆಜ್ಜೆ ಇದೆಯಲ್ಲ, ಇನ್ನೊಂದು ಗೆಜ್ಜೆ ಎಲ್ಲೋಯ್ತು, ಪ್ರೀತಮ್ ಕೊಡಿಸಿರ್ಬೋದು, ಪ್ರೀತಮ್ಗೆ ಕೇಳಿದ್ರೆ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ಆಗ ಪ್ರೀತಮ್ ಅಲ್ಲಿಗೆ ಬರ್ತಾರೆ. ಅಲ್ಲಿಗೆ ಬಂದು ಹೇಳ್ತಾರೆ, ನೋಡು ಅಜ್ಜಿಗೆ ನಿಮಗೆ ಅವಮಾನ ಮಾಡಿದ್ಲಲ್ಲ ಅಜ್ಜಿ ನಿಮ್ಮ ತಾಯಿಗೆ, ಹಾಗಾಗಿ ಅಜ್ಜಿನ ಕಳಿಸೋಕ್ಕೆ ನೀವೊಂದು ಮಾತು ಹೇಳು ಅಂತ ಹೇಳ್ತಾರೆ. ಆವಾಗ ಎದ್ದು ಹೋಗೋಷ್ಟೊತ್ತಿಗೆ ಅಲ್ಲಿ ಕೈಯಿಂದ ಗೆಜ್ಜೆ ಬೀಳುತ್ತೆ. ಗೆಜ್ಜೆ ಬಿದ್ದಾಗ
ಯಾಕೆ ವೇದ ಇನ್ನೂ ಇದನ್ನು ಇಟ್ಕೊಂಡಿದ್ಯಾ, ಎಲ್ಲಾದರೂ ಬಿಸಾಕಬೇಕು ತಾನೇ ಅಂತ ಹೇಳ್ತಾರೆ. ಓ ಹೌದಾ, ಹಾಗಾದರೆ ನೀನು ಈ ಥರ ಹೇಳ್ತಾ ಇದೆಯಾ ಅಂದರೆ ಇದನ್ನು ನೀನು ಕೊಡಿಸಿಲ್ಲ ಅಂತ ವೇದ ಅವರು ಶಾಂತವಾಗಿ ಹೇಳ್ತಾರೆ. ನಾನು ನೋಡು ಹೊಸ ಗೆಜ್ಜೆ ಕೊಡಿಸ್ತೀನಿ ಅಂತ ಹೇಳ್ತಾರೆ. ಇಲ್ಲಿ ಜಗನ್ನಾಥ್ ಅವರು ಅಲ್ಲಿಂದ ವೇದ ಹೊರಟೋಗ್ತಾರೆ. ಆಗ ಪ್ರೀತಮ್ ಮನಸ್ಸಲ್ಲಿ ಅಂದ್ಕೊಳ್ತಾನೆ, ಇವ್ರು ಎಷ್ಟು ಮಾಡ್ತೀರಾ ಮಾಡಿ, ನಾವು ಇನ್ನೊಂದು ಸ್ವಲ್ಪ ದಿನಕ್ಕೆ ಹೊರಗಡೆನೇ ಹೋಗಿಬಿಡ್ತೀವಿ ಫಾರಿನಿಗೆ ಅಂತ ಅಂದ್ಕೊಳ್ತಾ ಇರ್ತಾನೆ.